Hi, Bobby. Wish you happy birthday to you. Huh? Hi, Bobby. Wish you happy birthday to you. 60 ವರ್ಷದ ನಿಮಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Many happy returns of the day. Many happy returns of the day. ಬಾಬಿ, ನೀ ಸಣ್ಣವಿದ್ದಾಗ ಚಪ್ಪಚಾರಿ ಬಂದ ಅಂತಿದ್ದೆ. ಸ್ಕೂಲಿಗೆ ನಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ, ಆಯಾ ಬಂದಾಗ ನೆನಪದ ನಿಂಗ? ನೀವು ಓಡೋಗ್ಬಿಡ್ತಿದ್ದೆ ಒಳಗೆ. ಚಪ್ಪಚಾರಿ ಬಂದ ಅಂತ ಹೇಳಿ ಒಳಗೆ ಓಡೋಗ್ಬಿಡ್ತಿದ್ದೆ. ಆಯ್ತು, ನಾವು ಸ್ಕೂಲಿಗೆ ಹೋಗೋದು ನಾವು, ನಿನಗೆ ಅಷ್ಟು ಇದಾಗ್ತಿತ್ತು. ಅದು ಬರೋಣ ಅಷ್ಟೊಂದು ಡಿಲೈಟ್ ಆಗಿಬಿಡ್ತಿದ್ದಿ ನೀನು, ಖುಷಿಯಾಗಿ. ಆಮೇಲೆ ಅನ್ಪುರಿಗೆ ಹೋದಾಗ ಮಾಮ ಛಡಿಸ್ತಿದ್ರು ನಿಂಗೆ ಜಾಸ್ತಿ. ಆಗ ಅಣ್ಣ ಊರಿಂದ ಬರೋಣ ಏನಂತಿದ್ದಿ? ಅಣ್ಣ ಇಲ್ಲಿರೋದು ಬೇಡ, ಬೂಟು ಚಪ್ಪಲಿ ಹಾಕೊಂಡು ಹೋಗೋಣ ಊರಿಗೆ ಅಂತಿದ್ದಿ. ನೆನಪದ ಬಾಬಿ? ಇವೆಲ್ಲ ಸಣ್ಣ ತನದ ನೆನಪುಗಳು ಇವು, ಚೈಲ್ಡ್ಹುಡ್ ಮೆಮೊರೀಸ್. Okay, P, all the best. All the best, Bobby. Happy birthday once again. Bye. రాజశేఖర్ బావ గారికి 60వ పుట్టినరోజు శుభాకాంక్షలు. హ్యాపీ బర్త్డే టు యు బాబీ కాకా. ಹಾಯ್ ಬಾಬಿ, ನನ್ನ ಮಗ 60 ವರ್ಷ ಆಗೋಯ್ತು ನಿನಗೂ. ವೆರಿ ಗುಡ್, ವೆರಿ ನೈಸ್ ಟು ನೋ ಯುವರ್ ಸನ್ ಈಸ್ ಡೂಯಿಂಗ್ ಆಲ್ ದಿಸ್ ಫಾರ್ ಯು. ವಂಡರ್ಫುಲ್ ಬಾಬಿ. ನಿನಗೆ ಜ್ಞಾಪಿಸ್ಕೊಂಡ್ರೆ ನನಗೆ ಆ ಸೆಕೆಂಡ್ PUC ಡೇಸೇ ಜ್ಞಾಪಕ ಬರೋದು. ಫಸ್ಟು ಸೆಕೆಂಡ್ PUC ಡೇಸು, ಅದೇ ನಾವೆಲ್ಲ ಸೈಕಲಲ್ಲಿ ಟ್ರಿಪ್ ಹೋಗಿದ್ವಿ, ಜ್ಞಾಪಕ ಇದೆ ನಿನಗೆ? 42 ಬ್ರೂಕ್ಸ್ಗೆ. ಈ ನನ್ನ ಮಗ ಕಿರಣ ಅದೇ ನಾನು ಫೈಟಿಂಗ್ ಸೀನ್ಸ್ ಎಲ್ಲ ಪಿಕ್ಚರ್ ತೆಗೆಯೋಣ ಅಂತ ಹೇಳ್ಬಿಟ್ಟು ಇಬ್ಬರನ್ನ ವಿಲನ್ ಥರ ಮಾಡ್ಕೊಂಬಿಟ್ಟು ಒನ್ ಆಫ್ ಅಸ್ ಈಸ್ ಎ ಹೀರೋ ಅನ್ನೋ ಥರ ಫೋಟೋಸ್ ತಗೊಂಬಂದ್ವಿ, ಜ್ಞಾಪಕ ಇದೆಯಾ? 2 ರೀಲ್ ಇಟ್ಕೊಂಡು ಒಬ್ಬೊಬ್ರದ್ದು 6 ಸ್ನ್ಯಾಪು ಅಂತ, ವೇಣುದು ಯಾವುದೋ ಒಂದು ಹಳೆ ಕ್ಯಾಮ್ರಾ ಇಟ್ಕೊಂಡು 42 ಬ್ರೂಕ್ಸ್ಗೆ ಹೋಗಿದ್ವಿ. ಆನ್ ದಿ ವೇ ಹೋಗ್ತಾ ಅಲ್ಲಿ ಯಾರೋ ಬಟ್ಟೆ ಹೋಗಿತ್ತಿದ್ರು, ಜಾರು ಬಿದ್ದು ಅವ್ನು ನೋಡಿ ಕೂಟಕ್ಕೆ ಬೇಜಾರು ಮಾಡ್ಕೊಂಬಿಟ್ಟು ಗಲಾಟೆ ಮಾಡಿಬಿಟ್ಟಿದ್ದ. ಆಮೇಲೆ ವಾಪಸ್ ಬರ್ತಾ ಫುಲ್ಲು ಸಾಯಂಕಾಲ ಆಗೋಯ್ತು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫೋಟೋ ಶೂಟು. ವಾಪಸ್ ಬರ್ತಾ ನಾನು ನಮ್ಮ ರಾಜಾನಗರ ಪೊಲೀಸ್ ಸ್ಟೇಷನ್ ಅಂತ ಸಿಗಾಕೊಂಬಿಟ್ವಿ, ಗೊತ್ತಾ? ಲೈಟ್ ಇಲ್ಲ ಅಂತ 15 ರೂಪಾಯಿ ಏನೋ ದುಡ್ಡು ಕಟ್ಟಿ ಆಮೇಲೆ ವಾಪಸ್ ಆಚೆ ಬಂದ್ವಿ. ಕೋರ್ಟ್ಗೆ ಹೋಗಿ ದುಡ್ಡು ಕಟ್ಟಿದ್ದದು. ಐ ರಿಮೆಂಬರ್ ಅನದರ್ ಇನ್ಸಿಡೆಂಟ್. ಯಾವುದೋ ಒಂದು ಕಲ್ಯಾಣರಾಮನ್ ಅಂತ ಒಂದು ಪಿಕ್ಚರ್ ನೋಡಿದ್ವಿ. ಆಮೇಲೆ ಇನ್ನು ಯಾರೋ ನಾವು ಬೇಕಾಗಿರೋ ಗರ್ಲ್ ಫ್ರೆಂಡ್ಸ್ ಬಂದಿದ್ದಾರೆ ಅಂದ್ಬಿಟ್ಟು ನಟವರಲಾಲ್ ಪಿಕ್ಚರ್ಗೆ ಹೋಗಿ ನೋಡ್ಬಿಟ್ಟು ದುಡ್ಡಿಲ್ಲದೆ ಯಾರ್ಯಾರ ಹತ್ರನೂ ಇಸ್ಕೊಂಡು ಹೆಂಗೋ ನೋಡ್ಬಿಟ್ಟು ವಾಪಸ್ ಬರ್ತಾ ಜೋಬಲ್ಲಿ ದುಡ್ಡಲ್ಲಿ ಅವ್ರಿಗೆ ಬಾದಾಮಿ ಅಲ್ಲಿ ಕುಡಿಸಿ ನಾವೆಲ್ಲ ವಾಪಸ್ಸು ನಡ್ಕೊಬೋದ್ವಿ. ಜ್ಞಾಪಕ ಇದೆಯಾ ನಿನಗೆ? ವಂಡರ್ಫುಲ್ ಡೇಸ್ ಬಾಬಿ. ಐ ರಿಮೆಂಬರ್ ದೋಸ್ ವಂಡರ್ಫುಲ್ ಡೇಸ್. ಡು ಯು ಆಲ್ಸೋ ರಿಮೆಂಬರ್? ನಾನು ವೇಣು ಒಂದು ವೈಟ್ ಕಲರ್ ಪ್ಯಾಂಟ್ ಹೊಲಿಸಿದ್ವಿ. ಆಮೇಲೆ ನೀನು ಒಂದು ವೈಟ್ ಕಲರ್ ಪ್ಯಾಂಟು, ಆಮೇಲೆ ಕಿರಣನೂ ಒಂದು ವೈಟ್ ಕಲರ್ ಪ್ಯಾಂಟು. 4 ಜನ ವೈಟ್ ಪ್ಯಾಂಟು ಬೆಲ್ ಬಟನ್ ಹಾಕ್ಕೊಂಡು ಓಡಾಡ್ತಾ ಇದ್ವಿ. ವಂಡರ್ಫುಲ್ ಡೇಸ್ ಬಾಬಿ. ಇಟ್ಸ್ ಗುಡ್ ಟು ನೋ ಯು ಹ್ಯಾವ್ ಟಚ್ 60. ಹ್ಯಾವ್ ವಂಡರ್ಫುಲ್ ಟೈಮ್. ಟೈಮ್ ಇಸ್ ಯಂಗ್ ಫಾರ್ ಯು. ಎಂಜಾಯ್ ಯುವರ್ ಲೈಫ್ ಮೋರ್. ಬಾಯ್. ಹೇ ಬಾಬಿ, ಹ್ಯಾಪಿ ಬರ್ಡೇ ಕಣ. ನಿನ್ನ ಮಗ ಫೋನ್ ಮಾಡಿದ್ದ 22ನೇ ತಾರೀಕು ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು. ನನಗೂ 2 ಮಕ್ಕಳು ಆಗೋಗಿದೆ, ನಿನಗೂ 2 ಮಕ್ಕಳಾಗಿದ್ದಾರೆ. ನಿನ್ನ ಮಗ ಅಮೆರಿಕೆಯಿಂದ ಇದ್ದು ಇಲ್ಲೇ ಲಾಕ್ಡೌನ್ ಆದ್ರೂ ಮಾಡ್ತಿದ್ದಾರೆ ಅಂತ ಕೇಳಿ ಸಂತೋಷ ಆಯಿತು. ನಾವಿಬ್ರು ಎಲ್ಲ ಆಟ ಆಡ್ತಾ ಇದ್ವಲ್ಲ, ಜ್ಞಾಪಕ ಇದೆ ನನಗೆ? ಕೇರಮ್ಮು. ಅದಕ್ಕೆ ಕೇರಂ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ. ನಾವು 4 ಜನ, ನಾನು, ನೀನು, ವೇಣು ಎಲ್ಲ ಮಾತಾಡೋಣ ಆಡ್ಬೇಕಾದ್ರೆ. ಏನೋ ಅದು ಏನು ಆಡ್ತಿದ್ಯೋ ನೀನು? ಒಂದು ರೌಂಡ್ ಬರ್ತಿದ್ಯಲ್ವಲ್ಲ, ಒಬ್ಬತ್ತು ನಾನು ರೆಡ್ ಎಲ್ಲ ಹೊಡೆದಾಕ್ಬಿಡ್ತಿದ್ಯಲ್ಲ ಒಂದು ರೌಂಡ್ ಬರೋಷ್ಟೊತ್ತಿಗೆ. ಜ್ಞಾಪಕ ಇದೆಯಾ ನಿನಗಳು? ಏ ಸೌಮ್ಯ, ಈ ಪಿಕ್ಚರ್ ನೋಡ್ತಿದ್ರೆ ನನಗೆ ಕಾಲೇಜ್ ಡೇಸ್ ಜ್ಞಾಪಕ ಬರುತ್ತೆ. ಅವಾಗ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ನಾನು ಬರೀ ಕನ್ನಡ ಪಿಕ್ಚರು ಅದನ್ನೇ ನೋಡ್ತಿದ್ದೆ. ಫಸ್ಟ್ ಟೈಮ್ ನನ್ನ ಫ್ರೆಂಡು ಪರಿಚಯ ಮಾಡಿಕೊಟ್ಟ ರಾಜಶೇಖರ್ನ.
ಅವನ ಬಾವಿ ಹದಿನೈದು ಸತಿ ನೋಡಿದ್ದಂತೆ. ಈ ಪಿಕ್ಚರಲ್ಲಿ ಗಾಡಿ ಹೀರೋಯಿನ್ ಹೋಗ್ಬೇಕಾರೆ ಅವನ ಜೊತೆ ಕೂತ್ಕೊಂಡ ಮೂವಿನಲ್ಲಿ ಮರೆಯಂಗೆ ಇಲ್ಲ ಕಣ. ಅವ್ನು ಏನ್ ಕುಣಿತಾ ಇದ್ದ ಅಂತಂದ್ರೆ ಏನು ಇವನೇ ಹೀರೋಯಿನ್ ಕೂತ್ಕೊಂಡಂಗೆ ಮಾಡಿಸ್ತಾ ಇದ್ದ. ಅದು ಯಾವಾಗ ಗಾಡಿ ಹೋಗ್ಬೇಕಾರಲ್ಲ ಅವನನ್ನೇ ಗಾಪ್ಸ್ಕೊಂಡಿದ್ದೀನಿ. ಯಾವಾಗಲೂ ನಾನು ತುಂಬಾ ದಿವಸ ಗಾಪ್ಸ್ಕೊಂಡಿದ್ದೀನಿ. ಅದು ಹೀರೋಯಿನ್ ಆ ಕಿವಿ ಕಚ್ಚೋದಿದೆಯಲ್ಲ ನೋಡ್ಬೇಕು. ಹೇ ಬಾಬಿ, ನಾವು ಓಲ್ಡನ್ ಡೇಸ್ ನಾನು ಮನೋರು ವೇಣು ನೀನು ಆ ದಿನಗಳು ಮರೆಯೋಂಗಿಲ್ಲ ಕಣ. ಸವಿ ನೆನಪು, ಫ್ರೆಂಡ್ಶಿಪ್ ಡೇಸು, ಕಾಲೇಜ್ ಡೇಸು. ಆದರೆ ಇವತ್ತಿನ ದಿವಸ ನೀವೆಲ್ಲ ಸೇರಿದ್ದೀರಾ. ಎಂಜಾಯ್ ವಿತ್ ಯುವರ್ ಫ್ಯಾಮಿಲಿ. ಮತ್ತೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. Good morning, Mr. Rashekar Pe, alias Bobby, the one and old great friend of ours. Many happy returns of the day, 60th year. ಮತ್ತೆ ಏನು ಸಮಾಚಾರ? ಥ್ಯಾಂಕ್ಸ್ ಟು ವೈಭವ್, ನಿಮ್ಮ ಮಗ ಚೆನ್ನಾಗಿ ಅರೇಂಜ್ ಮಾಡ್ತಾನೆ ಪಾಪ. ಎಲ್ರಿಗೂ ಕೋಆರ್ಡಿನೇಟ್ ಮಾಡಿ ನಂಬರ್ಗಳೆಲ್ಲ ಇಸ್ಕೊಂಡು ಚೆನ್ನಾಗಿ ಇನಿಷಿಯೇಟಿವ್ ತೊಗೊಂಡ. ಅಂಕಲ್ ಅಂತ ಅದೇ ರಿಲೇಷನ್, ಫ್ರೆಂಡ್ಶಿಪ್ಪು ರಿಲೇಷನ್ನು ನೋಡಲಿ ಬಿಡಲಿ. ಅಂಕಲ್ ಪಾಪ ಎಲ್ರಿಗೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ ಅಮೆರಿಕದಲ್ಲಿದ್ರು. Anyway, Bobby, to share you some moments. Mysore. Number one is Mysore. Mysore trip during Dasara. 11 ಪ್ಯಾಸೆಂಜರ್ ಟ್ರೈನ್ ಹತ್ಬಿಟ್ಟು ಯಾರ ಹತ್ರ ದುಡ್ಡಿಲ್ಲದೆ, ಟಿಕೆಟ್ ಇಲ್ಲದೆ ಬೆಳಿಗ್ಗೆ 4:15 ರೀಚ್ ಆಗಿ ಅಲ್ಲಿಂದ ನಾಯಿಗಳ ಥರ ಎಲ್ಲ ನಡ್ಕೊಂಡು ಹೋಗಿ ಯಾವುದೋ ಹಾಸ್ಟೆಲಲ್ಲಿ ನುಗ್ಗಿ, ಹೋಟ್ಲಲ್ಲಿ ನುಗ್ಗಿ, ದುಡ್ಡಿಲ್ಲ, ಕಾಸಿಲ್ಲ. ನೋಡಿದ್ರೆ ಇಡ್ಲಿ ಚಟ್ನಿ ಪ್ರಿಯರು ನಾವೆಲ್ಲರೂ. ಶೋಕಿ, ವೆಜ್ಜು, ಸೋಡಿ, ಬಯಸು. ಯಾರು ಕೇಳಿದ್ರೆ ಬಿಲ್ಲು ಅವ್ನು ಕೊಡ್ತಾನೆ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಗಿದ್ದು ನೆನಪಿದೆಯಾ? ಚಟ್ನಿ ಆಗ್ತಿರ್ಲಿಲ್ಲ ಅನ್ಕೊಂಡ ನೀನು ಯಾಕೆ ಕೊಡಲ್ಲ ರೀ ಇದೇನಾ ತುಂಬ ಸೀದಾ ಅಡುಗೆ ಮನೆಗೆ ಹೋಗ್ಬಿಟ್ಟು ಚಟ್ನಿ ಬಕೆಟೇ ತಂದಿದ್ದೆ ಗೊತ್ತಾ? ನೆನಪಿದ್ಯಾ? ಅದು ದಟ್ ಈಸ್ ಬಾಬಿ. ಅದು ಒಂದು ಮೋಸ್ಟ್ ಮೆಮೊರೇಬಲ್ ಇನ್ಸಿಡೆಂಟ್. ಅಂದರೆ ಈವನ್ ಟುಡೇ ನಾವೆಲ್ಲರೂ ಸಿಕ್ಕಿದ್ರೆ ಅದೇ ಮಾತಾಡ್ತಿರ್ತೀವಿ. ಆಮೇಲೆ ಶೇರ್ ಮಾಡಬೇಕಂದ್ರೆ ನಿಂದು ಒಂದೇ ಹಾಡಾದ್ರು ಎವ್ರಿ ಡೇ ನಿಂದೊಂದಿದೆ ಅಚೀವ್ಮೆಂಟ್. ಮಂಜುನಾಥ ಇಂದ ಇಡ್ಲಿ ತರಬೇಕಾದ್ರೆ ಬ್ರೇಕ್ ಫೇಲ್ ಆಗಿ ಚಟ್ನಿ ಎಲ್ಲ ಚಲ್ಕೊಂಡಿದ್ದಿಲ್ಲ. ರಾಮಯ್ಯ, ಹರಿ, ಬಾಳೆ. ಅದೊಂದು ಇಲ್ಲಿರೋ ಶಂಕರ್ನಾಗ್ಬಿಟ್ಟು ಅಲ್ಲಿರೋ ಶಂಕರ್ನಾಗ್ ನೋಡ್ತೀರಾ, ಅದೊಂದು ಡೈಲಾಗ್ ನೆನಪಿದೆ ಬಾಬಿ. ಯಶೋಧ ಮನೆ ಬಾಡಿಗೆಲ್ಲ ದಾಟಿತ್ತು. ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಬಿಡು. ಹೆಂಡತಿ ಗೊತ್ತಾದ್ರೂ ಪರವಾಗಿಲ್ಲ, ಮಕ್ಳಿಗೆ ಗೊತ್ತಾದ್ರೂ ಪರವಾಗಿಲ್ಲ. ಎಲ್ಲ ಆಟ ಆಡಿದ್ದಷ್ಟೇ. ಅವೆಲ್ಲ ನೋ ಬ್ಯಾಡ್ ಇಂಟೆನ್ಷನ್. ಅವಾಗೆಲ್ಲ ನಮಗೆ ಗೊತ್ತಿತ್ತು. ಹಂಗೆ ಒಂಥರ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅವರ್ ಲೈಫ್ಸ್, ಚೈಲ್ಡ್ಹುಡ್ ಲೈಫ್ಸ್. ಬರೋದು ಯಾವಾಗಲೂ ಬೈತಿದ್ದಲ್ಲ ನನಗೆ ಅಶೋಕಿಗೆ, ದಪ್ಪ ಬಾಟೆ ಸೋಡಿ. ನಿಮಗೆ ಬುದ್ಧಿ ಬರೋದಿಲ್ರಿ, ನಿಮ್ಗೆ ಲೈಫ್ನ ಬುದ್ಧಿ ಬರೋದಿಲ್ಲ ನಿಮಗೆಲ್ಲ. ಬರೀ ಇದೇ ಆಯ್ತು ನೋಡು, ದುಡಿತಿದ್ದಿಲ್ಲ ಎಲ್ಲ ನಮಗೆಲ್ಲ. ಇನ್ನೊಂದು ಸೈಕಲ್ ಇಟ್ಕೊತ ಬಾಬಿ, ಯಾರಿಗೆ ಕೊಡ್ತಿರ್ಲಿಲ್ಲ ನೀನು ರೌಂಡ್ ಹೊಡಿಯೋಕ್ಕೆ? ದಟ್ಸ್ ದ ಒನ್.
ಆಮೇಲೆ ಗುಲಾಲ್ ಶರತ್ಗೆ ಅಟ್ಟಿಸ್ಕೊಂಡು ಹಾಕಿದ್ದೆ ರಾಮ ಮಂದಿರ ತನಕ. ಎಷ್ಟು ಫಾಸ್ಟಾಗಿ ಓಡ್ತಿದ್ದೆ. ಮತ್ತು ಎಂಜಾಯ್ ಅಪ್ಪ ನಿಂದು. ಹೇಳ್ಬಿಡು ನಿಮ್ಮ ವೈಫ್ನ ಮಕ್ಕಳಿಗೆಲ್ಲ ಕೇಳಿದ್ವಿ ಅಂತ ಹೇಳು. ಅವ್ರು ಒಳ್ಳೆ ಹಾಸ್ಪಿಟಾಲಿಟಿ ಅಂತೇನೇನೋ ನಿಮ್ಮೂರಿಗೆ ಬಂದರೆ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳ್ತಿದ್ದ ಪ್ರದೀಪ್. ಹೇಳ್ತಿದ್ದ ಪ್ರದೀಪ್ ಜ್ಯೋತಿಯೆಲ್ಲ ಹೇಳ್ತಿದ್ದೆ. ಬರ್ತೀವಿ ನಾವು ಅಶೋಕಿ, ವಿಜು, ಸೋಡಿ ಹಿಂಗೆಲ್ಲ ಒಂದು ಟ್ರಿಪ್ ಹಾಕ್ತೀವಿ. ಇವೆಲ್ಲ ಆಗಲಿ, ಕೋವಿಡ್ ಸುಡುಗಾಡ ಇವೆಲ್ಲ ಆಗಲಿ. ಒಂದ್ಸರಿ ಬಂದು ಅಲ್ಲಿಂದ ಸನ್ನತಿ, ಮಂತ್ರಾಲಯ ಎಲ್ಲ ಕವರ್ ಮಾಡೋಣ. ನಿನಗೂ ಕರ್ಕೊಂಡು ಹೋಗ್ತೀವಿ. ಏನು ಪ್ರಿನ್ಸಿಪಲ್ಲ. ರಿಮೆಂಬರ್ ಯು ಲಾಟ್. ಅವ್ನ ಮಕ್ಕಳು ಇಷ್ಟು ದೊಡ್ಡವರಾಗಿ ಇವೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದರೆ ಹ್ಯಾಟ್ಸ್ ಆಫ್. ವೈಭವ್ ಗ್ರೇಟ್ ಇಂಡೀಡ್. ಹುಡುಗ ಬಂದ್ರೆ ಅದೊಂಥರ ಬೇಜಾರಾಗ್ಬಿಡುತ್ತೆ. ಅವಾಗೆಲ್ಲ ಏನು ಫುಟ್ಪಾತ್ ಎಷ್ಟು ಅಗಲ ಇತ್ತು, ಆ ಕಡೆ ಈ ಕಡೆ ಕ್ರಿಕೆಟ್ ಆಡೋದು, ಮರ್ಕೋತಿ ಆಡೋದು ಸಿಕ್ಕ. ಮತ್ತೆ ಮಿಲನ ಶುರು ಮಾಡೋಣ. ಆಲ್ ದಿ ಬೆಸ್ಟ್ ಬಾಬಿ. ಗುಡ್ ಲಕ್. ಹ್ಯಾವ್ ಅ ನೈಸ್ ಟೈಮ್. ಹ್ಯಾವ್ ಅ ನೈಸ್ ಇಯರ್ ಅಹೆಡ್. 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನನ್ನಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ, ನನ್ನ ಫ್ರೆಂಡ್ಸು, LLTT. ನಮ್ಮದು ಈ ಹುಲಿಯ ನೋಡಿ ಏನು ಇಷ್ಟೊಂದು ವಯಸ್ಸಾಗದ ಅನ್ಕೋಬೇಡ. ನಾವು ನಿನ್ನ ಏಜ್ ಅವ್ರೆ. ಇನ್ನೊಂದು 2 ವರ್ಷಕ್ಕೆ ನಾವು ಬರ್ತೀವಿ 60ಕ್ಕೆ. ಜೀವನ ಇದ್ರೆ ಅಂದರೆ ಗುಡ್ ಲಕ್ ಬಾಬಿ. ಸಿಗೋಣ, ಆದಷ್ಟು ಬೇಗ ಸಿಗೋಣ. ಮಗನ ಲಗ್ನ ಮಾಡಿ ಬರ್ತೀವಿ. ಓಕೆ ರೈಟ್, ಬಾಯ್. ಥ್ಯಾಂಕ್ ಯು. ಹಾಯ್ ಬಾಬಿ. ವಿಶ್ ಯು ಹ್ಯಾಪಿ 60th ಬರ್ತ್ಡೇ. ಇಫ್ ಯು ಲುಕ್ ಬ್ಯಾಕ್, ಎಷ್ಟು ವರ್ಷ, ಆಲ್ರೆಡಿ 60 ವರ್ಷ ಆಗೋಯ್ತು ಅನಿಸುತ್ತೆ. ಆ್ಯಂಡ್ ನಿನ್ನ ಜೊತೆ ನಾವು ಕಳೆದಿರೋ ಟೈಮ್ಗಳೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಖುಷಿ ಸಿಗತ್ತೆ. ನಾವು ಚೈಲ್ಡ್ಹುಡ್ಡಲ್ಲಿ ಎಲ್ಲರೂ ವಿ ಯೂಸ್ ಟು ಬಿ ಸೋ ಹ್ಯಾಪಿ, ಆಲ್ವೇಸ್ ಟುಗೆದರ್ ಆ್ಯಂಡ್ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಪುಲ್ಲಿಂಗ್ ಈಚ್ ಅದರ್ಸ್ ಲೆಗ್. ಎಲ್ಲ ಎಷ್ಟು ಖುಷಿಯಾಗಿ ನಗ್ನಗ್ತಾ ಯಾವಾಗಲೂ ಇರ್ತಿದ್ವಿ. ಆಮೇಲೆ ಈ ಒಂದು ನಮ್ಮ ಗ್ರೂಪಲ್ಲಿ ಯು ಹ್ಯಾವ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನೀನು ಎಲ್ಲರ ಜೊತೆನೂ ನಗ್ನಗ್ತಾ ಖುಷಿಯಿಂದ ಚೆನ್ನಾಗಿ ಫ್ರೆಂಡ್ಶಿಪ್ಪಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದೆಯಾ. ಈಗಲೂ ನೀನು ಏನೂ ಚೇಂಜ್ ಆಗಿಲ್ಲ. ಈಗಲೂ ನಮ್ಮ ಮೇಲೆ ನಿನಗೆ ಅದೇ ಥರ ಅಭಿಮಾನ ಇದೆ. ನಮಗೂ ಅಷ್ಟೇ. ನೀನು ಅಲ್ಲಿ ಬೇರೆ ಊರಲ್ಲಿದ್ದರೂ ನಿನ್ನ ನಾವು ಯಾವಾಗಲೂ ನೆನೆಸ್ಕೊಳ್ತೀವಿ. ನಾನು, ಅವಿ, ವಿಜು, ಪಮ್ಮು, ಸೋಡಿ ಎಲ್ಲರೂ. ಎಷ್ಟೋ ವಿಷಯಗಳು ನಿನ್ನ ಜೊತೆ ಇದ್ದಿದ್ದು ನಾವು ಮರೆಯೋಕ್ಕೆ ಆಗೋದಿಲ್ಲ. ಅಷ್ಟು ಈಗ ನೆನೆಸ್ಕೊಂಡ್ರು ಮತ್ತೆ ನಗ್ತೀವಿ. ಇಷ್ಟು ವರ್ಷ ಆದರೂ, ನಿಯರ್ಲಿ 5 decades ಆದರೂ ಆ ಇಶ್ಯೂಗಳು ಈಗಲೂ ನಗು ತರದು ನಮಗೆ. ಸೊ ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಆ್ಯಂಡ್ ಐ ಒನ್ಸ್ ಅಗೇನ್ ವಿಶ್ ಯು ಎ ವೆರಿ ಹ್ಯಾಪಿ ಬರ್ತ್ಡೇ. ಆಮೇಲೆ ಒಂದು ಐ ಹ್ಯಾವ್ ಟು ಮೆನ್ಷನ್, I must thank Vaibhav who took all the initiative to get this message across to you. Thank you, Vaibhav. Bye, Bobby. Bye, take care. Convey my regards to all your family members. Thank you. Bye. ಬಾಬಿ, ನಿನಗೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅದನ್ನು ನಿನ್ನ ಮಗ ಭಾಳ ಸಡಗರದಿಂದ ಮಾಡ್ತಿದ್ದಾನೆ. ಅದನ್ನು ನೋಡಿ ಭಾಳ ಸಂತೋಷ ಆಯಿತು. ನಾನು ನೀನು ಸುಮಾರು ಒಂದೇ ವಯಸ್ಸಿನವರು. ನಾನೇ ನಿನಗಿಂತ ದೊಡ್ಡವನು ಅಂತ ಮಾಡಿದ್ದೆ. ಆದರೆ
ನಾನು ಇನ್ನೂ 1 ವರ್ಷ ಕಾಯಬೇಕು 60 ಮಟ್ಟಕ್ಕೆ. ಅದರಲ್ಲಿ ನೀನು ಗೆದ್ದಿದ್ಯಾ. ಆದರೆ ನಾವು ಇಷ್ಟು ಬೇಗ 60 ಗಡಿ ಮುಟ್ತೀವಿ ಅಂತಂದರೆ ನಂಬಕ್ಕಾಗ್ತಾ ಇಲ್ಲ. ನಾವು ಚಿಕ್ಕವರಿರಬೇಕಾದ್ರೆ ಒಟ್ಟಿಗೆ ಗೋಲಿ, ಬುಗುರಿ, ಲಗೋರಿ ಆಡ್ತಿದ್ದಿದ್ದು. ಆಮೇಲೆ ರಮೇಶ್ ಹರಿ ಬಾಳಿ ಮನೆಯಲ್ಲಿ ಕ್ರಿಕೆಟ್ ಬೆಳಿಗ್ಗೆಯಿಂದ ಸಾಯಂಕಾಲದಿಂದ ಆಡ್ತಿದ್ದಿದ್ದು. ಇನ್ನೂ ಮೊನ್ನೆ ಆದಂಗಿದೆ ಎಲ್ಲ. ಇರಲಿ, ಅವೆಲ್ಲ ಮುಂದೆ ಯಾವತ್ತಾದರೂ ಸಿಕ್ಕಾಗ ಕೂತು ಮಾತಾಡೋಣಂತೆ. ನೀನು 60ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ತಿದ್ಯಾ. ನಿನಗೆ ಷಷ್ಠಪೂರ್ತಿ ಹುಟ್ಟುಹಬ್ಬದ್ದು ಶುಭಾಶಯಗಳು. ಮತ್ತು ಅದನ್ನು ನಿನ್ನ ಬಳಗದ ಜೊತೆ, ನಿನ್ನ ಎಲ್ಲ ಸಂಸಾರದ ಎಲ್ಲ ಸದಸ್ಯರ ಜೊತೆ ವಿಜೃಂಭಣೆಯಿಂದ ಆಚರಿಸುವಂತಾಗಲಿ. ಮತ್ತು ಆ ಭಗವಂತ ನಿಮಗೆಲ್ಲ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. Bobby, happy 60th birthday, Guru. Do you recognize me? I'm Satish. I did when Vaibhav sent some of your pictures, and you still look the same, Guru. I was transported to Second Main Road in 1 second, and I saw you coming out of your house. ನಿಂಗೆ ನೆನಪಿದೆಯಾ? ನಾವೆಲ್ಲ ಹೊರಗೆ ಬಂದು ನಾನು, ವೇಣು, ವಿಕ್ರಮ, ಬಾಬಿ ಅಂತ ಕಿರಿಚ್ತಾ ಇದ್ವಿ. ನೀನು ಹೊರಗೆ ಬರ್ತಾ ಇದ್ವಿ ಸ್ವಲ್ಪ, ಆಮೇಲೆ ಈಗ ಅಂದ್ಕೊಂಡು. ಸೊ ಐ ರಿಮೆಂಬರ್ಡ್ ಆಲ್ ಆಫ್ ದೋಸ್. ಮೋಸ್ಟ್ ಆಫ್ ಮೈ ಮೆಮರೀಸ್ ಎಲ್ಲ ವೇಣು, ವಿಕ್ರಮ ಜೊತೆನೇ ಜಾಸ್ತಿ. ಬಟ್ ವಿಜಯರಾಘವನ್ ಮನೆಗೆ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ ನೆನಪಿದೆ. ನಿನ್ನ ಬಗ್ಗೆ ತುಂಬ ಕೇಳಿದೆ ವಿಕ್ರಮಯಿಂದ. ಹಿ ಶೇರ್ ಸ್ಟೋರೀಸ್ ಆಫ್ ಯು ವೆರಿ ಪ್ರೌಡ್ಲಿ. ವಿ ಆರ್ ವೆರಿ ಪ್ರೌಡ್ ಆಫ್ ಯು ವೇರ್ ಯು ಆರ್ ಟುಡೇ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಹ್ಯಾವ್ ಎನ್ ಎಕ್ಸಲೆಂಟ್ ಡೇ, ಎನ್ ಎಕ್ಸಲೆಂಟ್ ಇಯರ್, and we will remain in touch. Hi Bobby, a very happy 60th year birthday to you. ನಾನು ನಮ್ಮ ಚೈಲ್ಡ್ಹುಡ್ದು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಆಲ್ರೆಡಿ ಅವಿ, ಅಶೋಕಿ, ರೋಡಿ ಎಲ್ಲರೂ ಭಾಳ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಒನ್ ಥಿಂಗ್ ಅನ್ಫರ್ಗೆಟಬಲ್ ಈಸ್ ನಮ್ಮದು ಈವ್ನಿಂಗ್ ವಾಕ್ಸ್ ಟು ಭಾಷಮ್ ಸರ್ಕಲ್, ಕೆನರಾ ಇಡ್ಲಿ, ಪಾನಿಪುರಿ, ಮಸಾಲೆ ಪುರಿ, ಅದೆಲ್ಲ ಇನ್ನೂ ಎವರ್ಗ್ರೀನ್. ಆಮೇಲೆ ಇನ್ನೊಂದು ಭಾಳ ನೆನಪಾಗೋದಂದ್ರೆ, ನಿನಗೆ ಗೊತ್ತಿದ್ದಂಗೆ ನಮ್ಮ ಆಫೀಸು ಇವಾಗ ಅದೇ ಸೆಕೆಂಡ್ ಮೇನ್ ರೋಡ್ನಲ್ಲಿದೆ. ಸೊ ಎಲ್ಲರೂ ನಾವು ಕ್ರಿಕೆಟ್ ಆಡ್ತಾ ಇದ್ದಿದ್ದು, ಸೆಂಚುರಿ ಹೊಡಿತಾ ಇದ್ದಿದ್ದು, ಕ್ಯಾಚ್ ಹಿಡಿತಾ ಇದ್ದಿದ್ದು, ಬಾಲ್ಗಳು ಕಳ್ಕೊಳ್ತಾ ಇದ್ದಿದ್ದು. ಯಾವಾಗಲೂ 5-6 ಬಾಲ್ ಸ್ಟಾಕ್ ಇಟ್ಕೊಂಡು ನಾವು ಸಾಯಂಕಾಲ 5 ಗಂಟೆಗೆ ಸ್ಕೂಲ್ ಮುಗಿಸ್ಕೊಂಡ್ಬಿಟ್ಟು ಆಡ್ತಾ ಇದ್ದಿದ್ದು. ಇದೆಲ್ಲ ಮೆಮೊರೀಸು ಗ್ರೀನ್ ಆಗಿದೆ. ಸೊ ಎವ್ರಿ ಟೈಮ್ ಐ ವಾಕ್ ಥ್ರೂ, ನಾನು ನಮ್ಮ ಕಲೀಗ್ಸ್ಗೂ ಹೇಳ್ತಾ ಇರ್ತೀನಿ, 25-30 ವರ್ಷದ ಹಿಂದ್ಗಡೆ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದಿದ್ದು ಇದೇ ರೋಡಲ್ಲಿ. 20 ವರ್ಷ ನಾನು ಕಳೆದಿದ್ದೀನಿ ಈ ರೋಡ್ನಲ್ಲಿ. ಸೊ ಬಟ್ ಅವರ್ ಚೈಲ್ಡ್ಹುಡ್ ವಾಸ್ ಸಮಥಿಂಗ್ ಸ್ಪೆಷಲ್. ಸೋಡಿ ಹೇಳ್ದಂಗೆ ನಮ್ಮದು ಮೈಸೂರು ಟ್ರಿಪ್ಪು, ಅಲ್ಲಿ ನೀನು ಹೋಗ್ಬಿಟ್ಟು ಬಕೆಟ್ಟು ಚಟ್ನಿ ತೊಗೊಂಬಂದಿದ್ದು, ಎಲ್ಲರಿಗೂ ಹಾಕಿದ್ದು, ಇದೆಲ್ಲ ಇನ್ನೂ ಗ್ರೀನ್. ನಾವು ಇಳ್ಕೊಂಡಿದ್ದು ಡಾರ್ಮೆಟ್ರಿ, ಇವೆಲ್ಲ ಮೈಸೂರಿಗೆ ಹೋದಾಗ ಅವಾಗ ನೆನಪಾಗತ್ತೆ. ಓಕೆ, ಸೊ ಐ ವಿಶ್ ಯು ಎ ವೆರಿ ಹ್ಯಾಪಿ 60th year birthday, Bobby. All the best, and special thanks to Vaibhav for giving us this opportunity to greet you and convey our hearty messages. Thank you. ಹಾಯ್ ಬಾಬಿ, ಹ್ಯಾಪಿ ಬರ್ಡೇ ಟು ಯು. ಅಮೇಜನ್ ಚೆರಿಷ್ಡ್. ನಿನಗೆ 60 ವರ್ಷ ಆಯಿತು ಅಂದರೆ ನನಗೆ ಇನ್ನೂ ನಂಬಕ್ಕಾಗ್ತಾ ಇಲ್ಲ. ಇನ್ನೂ ನನಗೆ ಸೆಕೆಂಡ್ ಮೇನ್ ರೋಡ್, ರಾಜಾಜಿನಗರ ಬಾಲ್ಯದ ನೆನಪು ಇನ್ನೂ ಹಸಿರಾಗಿದೆ. ಅಷ್ಟು ಬೇಗ ನಾವು 60ರ ಹಂತಕ್ಕೆ ಬಂದುಬಿಟ್ವಾ ಅಂತ ಅನ್ನಿಸ್ತಾ ಇದೆ. ಆ ದಿನಗಳು ಎಷ್ಟು ಚೆಂದ ಇತ್ತು. ಚೈಲ್ಡ್ಹುಡ್ ಫ್ರೆಂಡ್ಸ್ ಅವಿ, ಅಶೋಕಿ, ವಿಜು, ಬೊಮ್ಮು, ಫಯರ್, ನೀನು, ನಾವೆಲ್ಲರೂ ಯಾವ ಥರ ಎಂಜಾಯ್ ಮಾಡ್ತಾಯಿದ್ವಿ ಅಂತ ಅದು ಹೇಳೋಕ್ಕಾಗ್ತಾ ಇಲ್ಲ. ಹಲೋ ಡ್ಯಾಡಿ, ವಿಶ್ ಯು ಹ್ಯಾಪಿ ಬರ್ಡೇ. ಒಂದು 2 ಲೈನ್ ಹಾಡಾಡ್ತಿದ್ದೀನಿ ಸರ್ ನಾನು. ಎಲ್ಲ ಇದ್ರು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ. ಇದರ ಅರ್ಥ ಏನು ಅಂದ್ರೆ ಡ್ಯಾಡಿ, ಎಲ್ಲ ಇದ್ರು ಕೂಡ
ಯು ಬೀನ್ ಲಿವಿಂಗ್ ವೆರಿ ಹಂಬಲ್ ಲೈಫ್. ಆಕಾಶ ನೋಡದ ಕೈ ನಿನ್ನದು ಪ್ರೀತಿ ಹಂಚಿರುವಾಗ ಯಾವತ್ತೂ ಆಕಾಶ ನೋಡಿಲ್ಲ ಅಂದ್ರೆ ಯಾವತ್ತೂ ನೀನು ಬೇಡಿದ ಕೈ ಅಲ್ಲ, ಯಾವಾಗಲೂ ಕೊಟ್ಟಿರೋ ಕೈ ನಿಂದು. ಇದು ಹೇಳಿ ಐ ವಿಶ್ ಯು ಅ ಹ್ಯಾಪಿ ಬರ್ಡೇ. ಆಮೇಲೆ ಮುಂದಿನ ಜೀವನ ಕೂಡ ಹಿಂಗೆ ಹ್ಯಾಪಿಯಾಗಿ ಹಿಂಗೆ ಸುಖವಾಗಿ ಹೋಗ್ಬೇಕಂತ ಹೇಳಿ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಹ್ಯಾಪಿ ಬರ್ಡೇ. Hi, Babi Kaka. Many happy returns of the day. Hi, Santata. Many happy returns of the day. ಹೆಂಗಿದ್ದೀನಿ ನೀನು? ಜಲ್ದಿ ಬಂದು ನಂಗೆ ಮೀಟ್ ಮಾಡು. ಬಾಬಿ ಕಾಕ ಅಂದ್ರೆ ಫಸ್ಟ್ ಥಿಂಗ್ ನಂಗೆ ಏನು ನೆನಪಾಗ್ತದೆ ನಾನು ಹೇಳ್ತೀನಿ. ಬಾಬಿ ಕಾಕ ಅಂದ್ಗಳೇ ನಂಗೆ ಯಾವಾಗಲೂ ಕಳೆದಿರೋ ಊಟ ನೆನಪಾಗ್ತದೆ. ಜಗ್ಗಿ ಕಳೆದಿರೋ ಊಟ, ಬರೀ ಸ್ವಲ್ಪ ಕಳೆದಿರೋ ಊಟ ಅಲ್ಲ, ಜಗ್ಗಿ ಕಳೆದಿರೋ ಊಟ. ಬೋಂಡ, ಬಜ್ಜಿ, ಮೆಣಸಿಕಾಯಿ ಬಜ್ಜಿ, ಬುರ್ಬುರಿ. ಪ್ರತಿ ಸಂಬಂಧ ನಾನು ಬಂದಾಗ ಯಾವಾಗಲೂ ಒಂದು ರಾತ್ರಿ ಪೂರ್ತಿ ಕಳೆದಿರೋ ಊಟನೇ ಮಾಡಿಸ್ತಿದ್ದಿ. ನನಗೆ ಭಾಳ ಖುಷಿ ಆಗ್ತಿತ್ತು, ಯಾಕಂದರೆ ಮನೆಗೆ ಅಮ್ಮ ಏನೂ ಕರಿತಿರ್ಲಿಲ್ಲ ಬೆಂಗಳೂರಿನಾಗ. ನಾರಾಯಣಪೇಟೆಗೆ ಬಂದರೆ ಅಟ್ಲೀಸ್ಟ್ ಒಂದು ಕಳೆದಿರೋ ಊಟ ಗ್ಯಾರಂಟಿ ಇರ್ತಿತ್ತು. ಅದಕ್ಕೆ ನಂಗೆ ಭಾಳ ಖುಷಿ ಆಗ್ತಿತ್ತು. ಅದಾದ್ಮೇಲೆ ನಾನು ಭಾಳ ಏನು ಮಿಸ್ ಮಾಡ್ತೀನಿ ಅಂದ್ರೆ ನಿನ್ನ ಜೊತೆ ಕ್ರಿಕೆಟ್ ಆಡೋದು. ನಾನು ನಾರಾಯಣಪೇಟೆಗೆ ಬಂದಾಗ ಯಾವಾಗಲೂ ನಿನ್ಗೆ ಎಷ್ಟೇ ಸುಸ್ತಾಗಿರಲಿ, ಎಷ್ಟೇ ಆಫೀಸ್ನಾಗ ನಿನ್ನ ಕೆಲಸದಾಗ ಬ್ಯುಸಿ ಇರಲಿ, ನೀ ಏನೇ ಸಿಚುವೇಶನ್ ಇರಲಿ, ಸಂಜೆಗೆ ನೀನು ಸ್ಕೂಲಿಂದ ಬಂದ್ಗಳೇ ಕಾಕನ ಜೊತೆ ಬಾ ಆಟ ಆಡು ಅಂದರೆ ಯಾವಾಗಲೂ ಬಂದು ಆಟ ಆಡ್ತಿದ್ದೆ ನನ್ನ ಜೊತೆಗೆ. ಯಾವಾಗಲೂ ಕ್ರಿಕೆಟ್ ಆಡ್ಲಿಕ್ಕೆ ರೆಡಿ ಇರ್ತಿದ್ದೆ ನನ್ನ ಜೊತೆಗೆ. ನಾನು ಸೋನಿ ಒಂದು ಟೀಮ್ ಆಡ್ತಿದ್ವಿ, ನೀನೊಬ್ಬ ಒಂದು ಟೀಮ್ ಆಡ್ತಿದ್ವಿ. ನಮ್ಗೆ ಯಾವಾಗಲೂ ನಕರ ಮಾಡ್ಕೋತ ಯಾವಾಗಲೂ ಸೋಲಿಸ್ತಿದ್ದೆ. ನಮ್ಗೆ ಗೆಲ್ಲಕ್ಕೆ ಬಿಡ್ತಿರ್ಲಿಲ್ಲ. ಅಂದ್ರೆ ಕೂಡ ಆಡ್ತಿದ್ದೆ ನಾವು. ಅದಕ್ಕೆ ನಾನು ಡಿಸೈಡ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ನಾರಾಯಣಪೇಟೆಗೆ ಬಂದಾಗ ಸೇಮ್ ಅದೇ ಟೀಮ್, ಮತ್ತು ನಾನು ಸೋನಿ ಆಮೇಲೆ ನೀನು ಈ ಸಲ ಆಡಿ ನಿಂಗೆ ಸೋಲಿಸ್ತೀವಿ ನಾವು ಫೈನಲಿ. ಅದಾದಮೇಲೆ ಇನ್ನೇನು ಒಂದ್ಸಲಿ ಮೆಹಬೂಬ್ ನಗರಿಂದ ನಾನು ಬಂದಿದ್ದೆ. ನೀನು ಪಿಕಪ್ ಮಾಡ್ಲಿಕ್ಕೆ ಬಂದಿದ್ದೆ ನಂಗೆ ಮೆಹಬೂಬ್ ನಗರ್. ರಾತ್ರಿ ಟ್ರೈನ್ನಾಗ ಬಂದಿದ್ದೆ, ಬೆಂಗಳೂರಿಂದ ಅನಿಸ್ತದೆ. ರಾತ್ರಿ 3 ಗಂಟೆಗೆ ಪಿಕಪ್ ಮಾಡಬೇಕಾಗಿತ್ತು. ಅಪರಾತ್ರಿ 3 ಗಂಟೆಗೆ ನೀನು ನಿದ್ದೆ ಬಿಟ್ಟು ನೀನು ಪೂರ್ತಿ ಇಸ್ತ್ರಿ ಮಾಡಿರೋ ಪ್ಯಾಂಟು, ಇಸ್ತ್ರಿ ಮಾಡಿರೋ ಶರ್ಟು ಹಾಕ್ಕೊಂಡು, ಇನ್ಶರ್ಟ್ ಮಾಡಿಕೊಂಡು, ಚಲೋ ಬೆಲ್ಟ್ ಹಾಕ್ಕೊಂಡು, ಲೆದರ್ ಶೂ ಹಾಕ್ಕೊಂಡು ಅಪರಾತ್ರಿ 3 ಗಂಟೆಗೆ ನಂಗೆ ಪಿಕಪ್ ಮಾಡ್ಲಿಕ್ಕೆ ಬಂದಿದ್ದೀನಿ ಮೆಹಬೂಬ್ ನಗರ್ ರೈಲ್ವೆ ಸ್ಟೇಷನ್ನಾಗ. ಅದೇನೋ ನಂಗಂತೂ ಭಾಳ ಮಜಾ ಅನಿಸ್ತದೆ. ನಾನು ಅಷ್ಟೊಂದು ಅಪರಾತ್ರಿ ಆದರೂ ಕೂಡ ಅಷ್ಟು ಕ್ಲೀನಾಗಿ ಫುಲ್ ಹಿಕ್ಕೊಂಡು ರೆಡಿಯಾಗಿ ಪ್ಯಾಂಟು ಶರ್ಟು ಬೂಟ್ ಹಾಕ್ಕೊಂಡು ಬಂದಿರೋದು ನನಗೇನೋ ಭಾಳ ಮಜಾ ಅನಿಸ್ತು. ನಂಗೆ ಯಾವಾಗ ನೆನಪಾಗ್ತದೆ. ಅದಾದ್ಮೇಲೆ ಇಂಥ ಮಸ್ತ್ ಸುದ್ದಿಗಳು ನಂಗೆ ನೆನಪಾಗ್ತಿರ್ತಾವೆ. ಸನ್ನತಿ ಭಾಳ ಮಿಸ್ ಆಗ್ತದೆ, ಯಾಕಂದ್ರೆ ಅಲ್ಲಿ ಹೋಗಿ ನಾವು ಯಾವಾಗಲೂ ನಿನ್ನ ಜೊತೆಗೆ ಸುಶ್ಲಾ ನಮ್ಮ 5 ಸ್ಟಾರ್ ಹೋಟೆಲ್ನಾಗ ಸುಶ್ಲಾ ಆರ್ಡರ್ ಮಾಡ್ತಿದ್ವಿ, ಬಜ್ಜಿ ಆರ್ಡರ್ ಮಾಡ್ತಿದ್ವಿ. ಆಮೇಲೆ ಅಲ್ಲಿ ಕಾರ್ಡ್ಸ್ ಆಡೋದು, ನದಿ ದಂಡಿಗೆ ಕೂಡೋದು. ಆಮೇಲೆ ನಾರಾಯಣಪೇಟೆನಾಗ ಕೂಡ ನಂಗೆ ಲೆಕ್ಕ ಹೇಳ್ಕೊಡೋದು. ಹೊಲದಾಗ ಕರ್ಕೊಂಡೋಗಿ ಅಲ್ಲೂ ಮಸ್ತ್ ಆಟಾಡ್ತಿದ್ವಿ ಹೊಲದಾಗ ಕೂಡ ನಾರಾಯಣಪೇಟೆನಾಗ. ಆಮೇಲೆ ಲಕ್ಷ್ಮೀಕೊಮ್ಮದಾಗ ಅಲ್ಲಂತೂ ನಂಗೆ ಕೆಲವು ಸಲ ನೀನು ಪೂಜೆ ಮಾಡ್ಲಿಕ್ಕೂ ಹೇಳ್ತಿದ್ದೆ. ನಂಗೆ ಸ್ತೋತ್ರಗಳೇ ಬರ್ತಿರ್ಲಿಲ್ಲ. 1-2 ಸ್ತೋತ್ರಗಳು ನೀನೇ ನಂಗೆ ಹೇಳ್ಕೊಟ್ಟು ಇದು ಹೇಳಿ ಯಾರು ಬಂದರು ಅಂತ ಹೇಳಿ ನನಗೆ ಕಳಿಸ್ತಿದ್ವಿ ಪೂಜೆ ಮಾಡ್ಲಿಕ್ಕೆ. ನಂಗೆ ಈಗ ಕೂಡ ಪಪ್ಪ ಎಷ್ಟೊಂದ್ಸಲಿ ಅಕ್ಷಯನ್ ಕರೆಯೋದಲ್ಲ, ಯಾವಲ್ಲ ಬಾಬಿ ಅಂತ ಕರೀತಾರೆ ನಂಗೆ ಪಪ್ಪ ಬೈ ಡಿಫಾಲ್ಟ್. ಏನೋ ಬಾಬಿ ಹೆಂಗಿದೆಯಾ ಅಂತ ಕೇಳ್ತಾರೆ ನಂಗೆ ಎಷ್ಟೊಂದ್ಸಲಿ ಈಗ ಕೂಡ. ನಮ್ಗೆ ಈಗ ಬದಲಾರ್ದು ಎಷ್ಟು ದಿನ ಆಯಿತು. ಲಾಸ್ಟ್ ಟೈಮ್ 2 ಸಲ ಬಂದೀವಿ ನಾವು ಬೆಂಗಳೂರಿಗೆ, ಬಟ್ ನಾರಾಯಣಪೇಟೆಗೆ ಬರಲಿಕ್ಕೆ ಆಗಿಲ್ಲ. ನಮ್ಗೆ ಭಾಳ ಬೇಜಾರಾಗಿದೆ ನಮ್ಗೆ ಕೂಡ. ಸೊ ಈ ಸಲ ನಾವು ಬರ್ತೀವಿ, ಅಮ್ಮನೂ ಬರ್ತಾಳೆ ನಮ್ಮ ಜೊತೆಗೆ, ಶ್ರದ್ಧಾನೂ ಬರ್ತಾಳೆ ನಾರಾಯಣಪೇಟೆಗೆ ಈ ಸಲ. आपको जन्मदिन की बहुत बहुत शुभकामनाएं बाबी काका. आप सबको हम बहुत ही मिस कर रहे हैं और नेक्स्ट टाइम जब आएंगे तब सबके साथ वैभव, वैशाख, आप, काकी, अम्मा, पापा, अपूर्वा और हम तीनों सब साथ में बहुत मजा करेंगे. और अमोही भी आप सबको मिलने के लिए वेट कर रही है. हैप्पी बर्थडे वंस अगेन. ಹ್ಯಾಪಿ ಬರ್ಡೇ ತಾತ, ಹ್ಯಾಪಿ ಬರ್ಡೇ. ಬರ್ಡೇ. ಚಲೋ ಖುಷಿಯಾಗಿರು.
ಇನ್ನೊಂದು 60 ವರ್ಷ ಖುಷಿಯಾಗಿ ಚಲೋ ನಕ್ಕೋತಾ ಇರು. ನನ್ನ ಜೊತೆ ಆಟ ಆಡು. ನಮ್ಮಪ್ಪ ಆಟ ಆಡಿಸ್ಬಿಟ್ಟು ನನಗೂ ಆಟ ಆಡಿಸು. ಬಾಯ್ 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 ಬಾಯ್. Namaskar Mama, many more happy returns of the day. Wish you many more happy returns of the day. You're already 60 Daddy. ನೀನು 60 ಅಂದರೆ ನಮ್ಮಕ್ಕೆ ಆಗ್ತಾ ಇಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಂತ ಇದ್ದಾರೆ, ನಿಮ್ಮ ಅಪ್ಪಗೆ 60 years he doesn't look like that ಅಂತ. ಆ್ಯಕ್ಚುಲಿ ನಿನ್ನ ಬರ್ಡೇ ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇದ್ವಿ ಡ್ಯಾಡಿ, ಬಟ್ ಬಿಕಾಸ್ ಆಫ್ ಲಾಕ್ಡೌನ್ ವಿ ಕುಡಂಟ್ ಸೆಲೆಬ್ರೇಟ್. ನೀನು ನಮ್ಮ ಸಲುವಾಗಿ ಭಾಳ ಸ್ಯಾಕ್ರಿಫೈಸ್ ಮಾಡಿದ್ದಿ. ಯು ಆರ್ ಆಲ್ವೇಸ್ ದ ಬೆಸ್ಟ್ ಡ್ಯಾಡಿ. You are the first hero for me and Vaibhavana. Love you so much Daddy. One ದಿವಸ ಬರುತ್ತೆ, me and Vaibhavana will make you proud for sure. Love you so much Daddy. Hi Babi Kaka, many happy returns of the day. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವಾಗ ಭಾಳ ಏನು ಮಿಸ್ ಮಾಡ್ಕೋತೀನಿ ಅಂದರೆ, ಎವ್ರಿ ಟೈಮ್ ಸಮ್ಮರ್ ವೆಕೇಷನ್ ಇದ್ದಾಗ ನಿಂಬಲ್ಲಿ ನಾರಾಯಣಪೇಟೆಗೆ ಬರ್ತಿದ್ವಿ. ಅಲ್ಲಿಂದ ನೀವು ನಮಗೆ ಲಕ್ಷ್ಮಕ್ಕಮ್ಮ ಕರ್ಕೊಂಡು ಹೋಗ್ತಿದ್ರಿ, ಸಣ್ಣುತ್ತಿ ಕರ್ಕೊಂಡು ಹೋಗ್ತಿದ್ರಿ. ಮತ್ತು ಅಲ್ಲಿ ನಾವೆಲ್ಲರೂ ಪೂಜೆ ಆದಮೇಲೆ ಸಂಜೆ ಮುಂದೆ ಅಲ್ಲಿ ಚುರ್ಮುರಿ ಒಗ್ಗರಣೆ ತಿನ್ನೋದು, ಬಜ್ಜಿ ತಿನ್ನೋದು, ನದಿ ತೀರದಾಗ ಕೂಡೋದು, ಇದೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ಮತ್ತು ಆಟ ಆಡ್ತಿದ್ವಿ, ಕಾರ್ಡ್ಸ್ ಆಡ್ತಿದ್ವಿ. ಅದೆಲ್ಲ ಭಾಳ ಮಿಸ್ ಮಾಡ್ಕೊತೀನಿ ಬಾಬಿ ಕಾಕ. ಮತ್ತು ನಾವು ಎವ್ರಿ ಟೈಮ್ ಬಂದಾಗೂ ಬಜ್ಜಿ ಕರೆಸ್ತಿದ್ರಿ ಮನೆಯೊಳಗೆ. ನಾವು ಅಲ್ಲಿ ಬಂದಾಗ ಬಜ್ಜಿ, ಬುರ್ಬುರಿ, ಪಕೋಡ ಎಲ್ಲ ಮಾಡಿಸ್ತಿದ್ರಿ. ಆಮೇಲೆ ನೀವು ಬೆಂಗಳೂರಿಗೆ ಬಂದ್ರೂ ಮಾಡಿಸ್ತಿದ್ರಿ. ಸೊ ನೀವು ಬಂದರೆ ನಮಗೆ ಖುಷಿ. ಆಮೇಲೆ ನಾವು ಸಮ್ಮರ್ ವೆಕೇಷನಿಗೆ ಬಂದಾಗ ಯಾವಾಗಲೂ ನನಗೆ ಹೊಸ ಜೊತೆ ಬಟ್ಟೆ ಕೊಡಿಸ್ತಿದ್ರಿ. ಆಮೇಲೆ ನೀವು ಬೆಂಗಳೂರಿಗೆ ಬರಬೇಕಾದ್ರೆ ಯಾವಾಗಲೂ ಇದು ಕಸ್ಟರ್ಡ್ ಆ್ಯಪಲ್ಲು ಅಥವಾ ಮಾವಿನ ಹಣ್ಣು ಅಥವಾ ಅದು ಗ್ವಾವಾ ಅದೆಲ್ಲ ಎಷ್ಟು ಕಷ್ಟ ಆದರೂ ಜಾಸ್ತಿ ತೊಗೊಂಡು ಬರ್ತಿದ್ರಿ ನಮ್ಮ ಸಲುವಾಗಿ. ಇವಾಗ ನಾವು ದೂರ ಇದ್ರೂ ನೀವು ನನ್ನ ಪ್ರಿಪ್ರೇಷನ್ ಟೈಮ್ನಾಗೆಲ್ಲ ಎಷ್ಟು ಸಲ ಕಾಲ್ ಮಾಡಿ ಧೈರ್ಯ ಹೇಳ್ತಿದ್ರಿ, ನಾನು ಇನ್ನೂ ಚಲೋ ಮಾಡ್ಬೋದು ಅಂತೆಲ್ಲ ಎಂಕರೇಜ್ ಮಾಡ್ತಿದ್ರಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವೆರಿ ಸಪೋರ್ಟಿವ್ ಆ್ಯಂಡ್ ಲವಿಂಗ್ ಬಾಬಿ ಕಾಕ. ಐ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಹ್ಯಾಪಿ ಬರ್ಡೇ ಟು ಯು ರೀ. ಆಗಸ್ಟ್ 16 ಬಂತಾರೆ ನಿಮಗೆ. ನಾವು ಮುಂಚೆನೇ ಪ್ಲ್ಯಾನ್ ಇತ್ತಲ್ಲ ಬೇರೆ ಕಡೆ ಹೋಗ್ಬೇಕಂತೇಳಿ. ನೋಡ್ರಿ ಕರೋನಾ ಇದ್ದದಕ್ಕೆ ಎಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ನೋಡ್ರಿ. ನಿಮ್ಮ ಕೋರಿಕಾದ್ರೂ ನೆರವೇರ್ತಲ್ರಿ. ಸ್ಕೂಲ್ ಮಾಡ್ಬೇಕಂತಿತ್ತು ನಿಮ್ಗೊಂದು ದೊಡ್ಡ ಕೋರಿಕೆ, ಅದೊಂದು ಆಯ್ತಲ್ಲಪ್ಪ, ಚಲೋ ಆಯಿತು. ನಿಮ್ಮ ದೇವ್ರು ಯಾವಾಗಲೂ ಆರೋಗ್ಯ ಎಲ್ಲ ಕೊಟ್ಟು ಚಲೋ ಇರ್ಬೇಕಂತೇಳಿ ದೇವ್ರ ಬಳಿ ಪ್ರೇಯರ್ ಮಾಡ್ತಾ ಇದ್ರಿ. ನಿಮ್ಗೆ ಇನ್ನೊಂದೇ ಆಸೆ ಇದೆ, ಅಮೆರಿಕಕ್ಕೆ ಹೋಗ್ಬೇಕಂತೇಳಿ. ಅದನ್ನು ಆಗ್ತದೆ ಬಿಡ್ರಿ, ಜಲ್ದಿ ಹೋಗಿ ಬಂದ್ಬಿಡು. ನಾವೊಂದು ಹಾಡು ಹಾಡ್ತೀನಿ ರೀ, ಓಕೆನಾ? ಸ್ವಲ್ಪ ಕೇಳ್ರಿ, ಓಕೆನಾ? ಎನ್ನೆನ್ನೋ ಜನ್ಮಲ ಬಂದಮ್ಮು ನೀದಿ ನಾದಿ ఎన్నటికీ మాయని మమత నాది నీది ఒక్క క్షణం నిన్ను వేడి నేనుండలేను ఒక్క క్షణం ఈ విరహం